ಸೊ ಇವ್ರದ್ದು ಫಸ್ಟ್ ಫ್ಲೋರ್ ಅಲ್ಲಿ ಇನ್ನೊಂದು ಇದಿದೆ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೆಲ್ಮೆಟ್ಟು ಮತ್ತೆ ರೈಡಿಂಗ್ ಗೇರ್ಸ್ ಏನೇನಿದೆ ಅದಕ್ಕೆ ಅಂತ ಇಟ್ಟಿದ್ದಾರೆ. ಸೊ ನೀವು ಆಲ್ರೆಡಿ ಇಲ್ಲೇ ಒಂದು ಸ್ಯಾಂಪಲ್ ಹಾಕಿ ನಿಲ್ಸಿದ್ದೀರಲ್ಲ, ಹಾಂ ಸರ್. ಹೆಂಗೆ ಕಾಣುತ್ತೆ ಕರೆಕ್ಟ್ ಅಂತ. ನೆಕ್ಸ್ಟ್ ಸರ್, ಈಗ ಹೆಲ್ಮೆಟ್ ನಿಮ್ಮ ಹತ್ರ ಹಂಗೆ ಫುಲ್ ಟಾಪ್ ಬ್ರ್ಯಾಂಡ್ ಇಂಥದೇ ಅಂತನಾ ಇಲ್ಲ ಮಾಮೂಲಿ ಡೈಲಿ ಯೂಸ್ ಡೈಲಿ ಕಂಪ್ಯೂಟರ್ಸ್ ಹೆಲ್ಮೆಟ್ ಲೈಕ್ ಪ್ಲೈನ್ ಕಲರ್ ಕೇಳ್ತಾರೆ ಸ್ವಲ್ಪ ಜನ, ಅದೆಲ್ಲ ನಿಮಗೆ 900 800 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಪ್ಲೈನ್ ಕಲರ್ಸ್. ಸೊ ಇದೆಲ್ಲ ಏನದೇನು ISI ಮಾರ್ಕು ಇಲ್ಲ, ಅದಿರೋದು ಮಾತ್ರನೇ ಸೆಲ್ ಮಾಡೋದು, ಅದಿರೋದು ಮಾತ್ರನೇ ಲೈಕ್ ಕೊಡೋದುವೆ. ದಟ್ಸ್ ಬೆಟರ್, ಯಾಕಂದ್ರೆ ಸೇಫ್ಟಿ ಎಲ್ಲ. ಸೊ ನಿಮಗೆ ಸ್ಟಾರ್ಟಿಂಗ್ ಹೇಳೋಣ 900 ಇಂದ ಸ್ಟಾರ್ಟ್ ಆಗುತ್ತೆ ಹೆಲ್ಮೆಟ್. ಇನ್ನು ಲೈಕ್ ಅದಕ್ಕಿಂತ ಕಡಿಮೆ ಇರುತ್ತೆ ಹಾಫ್ ಹೆಲ್ಮೆಟ್ ಆ ಥರದ್ದು ಇದೆ. ಸೊ ಅದೆಲ್ಲ ನಾವು ಸಿಟಿಗೆ ಆದರೆ ಬೆಸ್ಟ್ ಆಗುತ್ತೆ. ಮತ್ತೆ ಗ್ರಾಫಿಕ್ಸ್ ಇರೋದು ನಿಮಗೆ ಲೈಕ್ ವೇಗ, ಇಲ್ಲಿ ಬ್ರ್ಯಾಂಡ್ ಪ್ರಕಾರ ಸಪ್ರೇಟ್ ಆಗಿ ಮಾಡಿದ್ದೀವಿ. ಈ ಬ್ರ್ಯಾಂಡಿಂಗ್ ಇಲ್ಲಿ ಬರೀ ವೇಗ ಇರುತ್ತೆ, ಆ ಕಡೆಗೆ ಹೋದ್ರೆ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ. ವೇಗ ಅಲ್ಲಿ ನಿಮಗೆ ವೇಗ ಬೋಲ್ಟ್ ಅಂತ ಬೇಸಿಕ್ ಮಾಡಲ್ ಇದೆ, ವೇಗ ಬೋಲ್ಟ್. ಇದರಲ್ಲಿ ನಿಮಗೆ ಈ ತರ ಸನ್ ವೈಸರ್ ಇದು ಬರುತ್ತೆ, ಮಿರರ್ಡ್ ವೈಸರ್ ಬರುತ್ತೆ, ಟಿಂಟೆಡ್ ವೈಸರ್ ಬರುತ್ತೆ. ಸೊ ಇದರಿಂದ ಶುರು ಆಗುತ್ತೆ, ಹಿಂಗೆ ಹೋಗ್ತಾ ಅಸೆಂಟಿಂಗ್ ನೋಡ್ಕೊಂಡು ಹೋಗೋಣ ಹಂಗೆ. ಹಾಂ ಸರ್. ನೆಕ್ಸ್ಟ್ ಇನ್ನೇನು ಇಟ್ಟಿದ್ದಾರೆ? ಇದೆಲ್ಲ ಟ್ಯಾಂಕ್ ಬ್ಯಾಗ್. ಇದೆಲ್ಲ ಟ್ಯಾಂಕ್ ಬ್ಯಾಗ್. ಲೈಕ್ ಇದರಲ್ಲಿ ಟ್ಯಾಂಕ್ ಬ್ಯಾಗಲ್ಲೂ ನಿಮಗೆ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ಸ್ ಇದೆ. ಮ್ಯಾಗ್ನೆಟಿಕ್ ನೀವು ಡೈರೆಕ್ಟ್ ಹಂಗೆ ಕ್ಲಿಪ್ ಟ್ಯಾಂಕ್ ಇದಾಗುತ್ತೆ. ಅದು ಬಿಟ್ಟು ನಿಮಗೆ ಕ್ಲಿಪ್ಪಬಲ್ಲು ಇದೆ, ಲೈಕ್ ಜಸ್ಟ್ ಕ್ಲಿಪ್ಪಿಂಗ್ ಇದು ಮಾಡೋ ಥರ. ಸೊ ಕ್ಲಿಪ್ಪಿಂಗ್ ಅನ್ನು ನಾವು ಮಾಮೂಲಿ ಬೆಲ್ಟ್ ಹಾಕಿ. ಇದೆಲ್ಲ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ? ಸೊ ಇದು ನಿಮಗೆ ಲೈಕ್ 2.5 ಇಂದ ಸ್ಟಾರ್ಟ್ ಆಗುತ್ತೆ. 2.5. ಇದು ಹೆಂಗೆ ಲೀಟರ್ ವೈಸ್ ಥರನಾ ಅಥವಾ ಬ್ಯಾಗ್? ಇಲ್ಲ, ಇದು ಲೀಟರ್ ವೈಸ್. ಜೊತೆಗೆ ಅಲ್ಲಿ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ ನಮಗೆ. ವೈಟೆರಾ ಇದೆ, ರಾಗೇರ್ ಇದೆ, ಮತ್ತೆ ಲೈಕ್ BBG ಇದೆ, ಮೇಕಿಂಗ್ ಬ್ರದರ್ ಗೇರ್ಸ್ ಇದೆ. ಇದು ರೈಡ್ ಕಾರ್ಬನಾಡೋ ಇದೆ, ಮಾಡೋ ಪ್ಯಾಕು, ರೈಡಾ ಇದೆ. ಮಲ್ಟಿಪಲ್ ಬ್ರ್ಯಾಂಡ್ಸ್ ಇಟ್ಟಿದ್ದೀವಿ ನೋಡಿ. ಇದೆಲ್ಲ ಲೈಕ್ ಬ್ಯಾಗ್ಸ್ ಇದು ಸೀಟ್ ಸ್ಯಾಡಲ್ ಬ್ಯಾಗ್ಸ್. ನೀಟಾಗಿ ಲೈಕ್ ಟ್ರಾವೆಲಿಂಗ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದು. ಜಸ್ಟ್ ಲೈಕ್ ಟಿಪಿಕಲ್ ಬ್ಯಾಗ್ಸ್ ನ ತುಂಬಾ ಕಷ್ಟಪಟ್ಟು ಕಟ್ಟಬೇಕು. ಸೊ ಇದೆಲ್ಲ ಲೈಕ್ ಪ್ರಾಪರ್ ಶೇಪ್ ಇರುತ್ತೆ, ಪ್ರಾಪರ್ ಸ್ಟ್ರಾಪ್ಸ್ ಇರುತ್ತೆ. ಜಸ್ಟ್ ನೀಟಾಗಿ ಜಸ್ಟ್ ಸ್ಟ್ರಾಪ್ಸ್ ಮಾಡಿದ್ರೆ ಈಸಿ ಆಗುತ್ತೆ. ನಮಗೂ ಲೈಕ್ ಇವಾಗ ಯಾವುದೋ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅಲ್ಲಿಂದ ಬೈಕ್ ಇಂದ ವಾಪಸ್ ಲೈಕ್ ರೂಮ್ ಒಂದೇ ಸಲ ಮೂವ್ ಮಾಡ್ಕೊಂಡು ಹೋಗ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಡಲ್ ಬ್ಯಾಗ್ಸ್ ಇದೆ. ಓಕೆ. ಇದು ರೈಡಿಂಗ್ ಶೂಸ್, ಲೈಕ್ ಇದು ರೇಸಿಂಗ್ ಶೂಸ್, ಆಫ್ ರೋಡ್, ಕಂಪ್ಲೀಟ್ ಆಫ್ ರೋಡ್ ರೇಸಿಂಗ್ ಶೂಸ್. ಇದು ನಿಮ್ಗೆ ಲೈಕ್ ಮಿಡ್ ವೇರಿಯಂಟ್ ಲೈಕ್ ರೈಡಿಂಗ್ ಶೂಸ್ ಇದು. ಸೊ ಇದೆಲ್ಲ ಏನು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ನಮಗೆ ಸರ್ ಇದೆಲ್ಲ ನಿಮಗೆ ಆಲ್ಮೋಸ್ಟ್ 3,000 3.5 ಇಂದ ಸ್ಟಾರ್ಟ್ ಆಗುತ್ತೆ. ಬೇಸ್ ಮಾಡಲ್ ಹಂಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲೂ ಆಫ್ ಫುಲ್ ಆ ಥರ ಬರುತ್ತೆ ಅಲ್ಲ? ಕರೆಕ್ಟ್. ಸೊ ಲೈಕ್ ಇದರಲ್ಲೂ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ ನಿಮಗೆ. ಆಕ್ಸಾರ್ ಇದೆ, ಲೈಕ್ ಪ್ಲಾನ್ ಇದೆ, ಲೈಕ್ ರಾಯಲ್ ಎನ್ಫೀಲ್ಡ್ ಇದೆ, ಫಾಕ್ಸ್ ಇದೆ, ವೈಕೋ ಇದೆ, ಲಿಯಟ್ ಇದೆ. ಸೊ BBG ಇದೆ. ಬ್ರ್ಯಾಂಡ್ಸ್ ಯಾವ್ದು ರನ್ನಿಂಗ್ ಬ್ರ್ಯಾಂಡ್ಸ್ ಇದೆ ಅದೆಲ್ಲ ಯಾವುದು ಪೀಪಲ್ಗೆ ಲೈಕ್ ಒಳ್ಳೆ ಯಾರು ಡಿಸಪಾಯಿಂಟ್ ಆಗಲ್ಲ. ಯಾವುದು ಸೇಫ್ಟಿ ಪ್ರಕಾರ ಕಸ್ಟಮರ್ ಫೀಡ್ಬ್ಯಾಕ್ ಯಾವ್ದು ಚೆನ್ನಾಗಿದೆ ಆ ಪ್ರಾಡಕ್ಟ್ನ ಇಟ್ಟಿದ್ದೀವಿ. ಒಂದು ಕಾರ್ಬನಾಡೋ ಇದೆ, ಅದು ಬಂದು ನಿಮಗೆ ಹೆಲ್ಮೆಟ್ ಬ್ಯಾಗ್. ಅದು ಹೆಲ್ಮೆಟ್ ಬ್ಯಾಗ್, ಪ್ರೀಮಿಯಂ ಹೆಲ್ಮೆಟ್ ಇದೆ. ಇದು ನೋಡಿ ಬೂಟ್ ಕ್ಯಾರಿ ಬ್ಯಾಗ್ ಅಲ್ಲ ಅದು? ಹಾಂ, ಕ್ಯಾರಿ ಬ್ಯಾಗ್. ಇದು ಬೂಟ್ಗೆ ಒಂದು ಬ್ಯಾಗ್, ಇದು ವೈಟೆರಾ ಇದೆ. ಸೊ ಈ ಥರ ಬೂಟ್ ತಗೊಂಡ್ರೆ ಇದೊಂದು ಬ್ಯಾಗ್. ಸೊ ಈಗ ಬೂಟ್ ತಗೊಂಡ್ರೆ ಬ್ಯಾಗ್ ಅವ್ರು ಸಪ್ರೇಟ್ ಆಗಿ ತಗೊಂಡ್ಬೇಕು. ಹೌದು, ಬ್ಯಾಗ್ನ ಸುಮ್ಮನೆ ಅಲ್ಲಿ ಇಲ್ಲಿ ಕಟ್ಟೋದಿಕ್ಕೆ. ಸೊ ಈ ಥರ ಬ್ಯಾಗಲ್ಲಿ ಇಟ್ಕೊಂಡು ಸೇಫ್ ಆಗಿರುತ್ತೆ. ಲೈಕ್ ಕಾಸ್ಟ್ಲಿ ಬೂಟ್ಸ್ಗಳನ್ನ ತಗೋತೀವಿ. ಹೌದು, ಸೇಫ್ ಆಗಿದೆ. ನೆಕ್ಸ್ಟ್ ಸರ್ ಈ ಕಡೆ ಸೈಡ್ ಎಲ್ಲ ಏನಿದೆ? ಗ್ಲೌಸಸ್ ಇದೆ ಅಲ್ಲ ಸರ್? ಇಲ್ಲಿ ಬಂದರೆ ನಮ್ಮದು ಗ್ಲೌಸಸ್, ಲೈಕ್ ಇಲ್ಲಿಂದ ಬೇಸಿಕ್ ಗ್ಲೌಸಸ್ ಇದೆ, ಲೈಕ್ ನೀ ಪ್ಯಾಡ್ಸ್, ಲೈಕ್ ಎಲ್ಬೋ ಗಾರ್ಡ್ ಅಂಡ್ ಲೈಕ್ ಬಂಜಿ ರೋಪ್ಸ್. ಓಕೆ, ಬಂಜಿ ರೋಪ್, ಬ್ಯಾಗ್ ಕಟ್ಟಕ್ಕೆ, ಹೆಲ್ಮೆಟ್ ಲಾಕ್ಸ್, ಮತ್ತೆ ಲೈಕ್ ಇಯರ್ ಪ್ಲಗ್ಸ್, ಲೈಕ್ ಸೆರಾಮಿಕ್ ಇಯರ್ ಪ್ಲಗ್ಸ್ ಬರುತ್ತೆ. ಅಂದರೆ ಸೌಂಡು ಬರಲ್ಲ, ಸೌಂಡ್ ಆವ್ರೇಜ್ ಆಗ್ಬೋದು. ತುಂಬ ಹೆವಿ ನಾಯ್ಸಸ್ ಲೈಕ್ ಹೆವಿ ವಿಂಡ್ ಬ್ಲಾಸ್ಟ್ ಅದೆಲ್ಲ ಇರೋದಿಲ್ಲ. ಆ ಥರ ಡಿಫ್ರೆಂಟ್ ಇದಿದೆ. ಲೈಕ್ ಇದು ಬಂದು ನೀ ಪ್ಯಾಡು, ಇದು ಬಂದರೆ ಗ್ಲೌಸ್ ಇದೆ ಸರ್. ಗ್ಲೌಸ್ ಎಲ್ಲ ಏನು ಸ್ಟಾರ್ಟಿಂಗ್ ಪ್ರೈಸ್ ಇದೆ ಸರ್? ಗ್ಲೌಸ್ ಎಲ್ಲ ನಿಮಗೆ ಲೈಕ್ ಬೇಸಿಕ್ ಅಂತಂದರೆ ಲೈಕ್ ರೆಗ್ಯುಲರ್ ಡೈಲಿ ಕಮ್ಯೂಟಿಂಗ್ ಅಂದರೆ ನಮ್ಮಲ್ಲಿ ಲೈಕ್ 500 ಇಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಂಚೂರು ಲೈಕ್ ಫೀಲ್ ಗುಡ್ ಆಗಿರ್ಬೇಕು, ಒಳ್ಳೆ ಗ್ರಿಪ್ ಇರಬೇಕು, ಲೈಕ್ ಬೈಕ್ ಇದಾಗಿರಬೇಕು, ರೈಡಿಂಗ್ ಇರಬೇಕು ಅಂತಂದರೆ ಅದು ನಿಮಗೆ ಒಂದು ಲೈಕ್ 1,200 ಇಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ, ಲೈಕ್ ರೈಡಾ ಇದೆ, ಲೈಕ್ ಆಕ್ಸಾರ್ ಇದೆ, BBG ಇದೆ, ಶೀಲ್ಡ್. ಸೊ ಇದೆಲ್ಲ ನೀವು ಹೇಳ್ತಿರೋದು ಆಲ್ಮೋಸ್ಟ್ ಕಾಮನ್ ಬ್ರ್ಯಾಂಡ್ಸ್ ಅಲ್ವಾ? ಅಂದರೆ ಇವಾಗ ರೈಡಿಂಗ್ ಗೇರ್ಸು ಎಲ್ಲ ಒಂದೇ ಬ್ಯಾಗಿಂದ ಹಿಡಿದು ಎಲ್ಲ ಕಾಮನ್ ಬ್ರ್ಯಾಂಡ್ಸ್, ಅದೇ ಬ್ರ್ಯಾಂಡ್ಗಳದ್ದು. ಕರೆಕ್ಟ್. ಇದೆಲ್ಲ ಬ್ಲೂಟೂತ್ ಡಿವೈಸ್ಗಳೆಲ್ಲ, ಇಂಟರ್ಕಾಮ್. ಇದು ಬಂದು ಸರ್ ಲೈಕ್ ಇಂಟರ್ಕಾಮ್ಸ್. ಓಕೆ. ಇದರಲ್ಲೂ ನಮ್ಮ ಹತ್ರ ಲೈಕ್ ಸೆನಾ ಇದೆ, ಲೈಕ್ ಬ್ಲೂ ಆಮರ್ಸ್ ಇದೆ. ನೀವು ಲೈಕ್ ಇನ್ನೊಬ್ಬ ರೈಡರ್ ಜೊತೆ ಲೈಕ್ ಅಪ್ ಟು 1.2 ಕಿಲೋಮೀಟರ್ಸ್ ತನಕ
ಕನೆಕ್ಟ್ ಲೈಕ್ ಆಗಿ 1 ಕಿಲೋಮೀಟರ್ ಅವ್ರ ಪಡಿಗೆ ಮುಂದೆ ಹೋಗ್ತಾರೆ, ನಾವು ಕನೆಕ್ಟ್ ಆಗ್ತೀವಿ. ಕನೆಕ್ಟ್ ಆಗಿರುತ್ತೆ. ಲೈಕ್ ಏನೇ ಅದು ಲೈಕ್ ಇದಕ್ಕೇನು ಸಿಮ್ಮು ಆ ಥರ ಏನಾರು ಹಾಕ್ಬೇಕು ಸರ್? ಆ ಥರ ಇಲ್ಲ ಸರ್, ಆ ಥರ ಏನಿಲ್ಲ. ಇದ್ರದ್ದು ಏನಿದೆ ಅದು ಇದ್ರದ್ದೇ ಇದ್ರಲ್ಲಿ ಇದೆ. ಎಷ್ಟು 2 ಪರ್ಸನ್ ಯೂಸ್ ಮಾಡ್ಬೋದಾ ಒಂದು ಸೆಟ್? ಇಲ್ಲ ಸರ್, ಲೈಕ್ 5 ಒಂದು ಲೈಕ್ 1 ಪರ್ಸನ್ ಯೂಸ್ ಮಾಡ್ಬೋದು. ಬಟ್ ಅಪ್ ಟು 5 ಡಿವೈಸ್ ಕನೆಕ್ಟ್ ಮಾಡೋ ಥರ ಪ್ರಾಡಕ್ಟ್ಸ್. ಇದು ಬಂದು ನಿಮಗೆ ರೆಗ್ಯುಲರ್ ಲೈಕ್ ಇಯರ್ಫೋನ್, ಜಸ್ಟ್ ಬ್ಲೂಟೂತ್ ಹೆಲ್ಮೆಟ್ ಒಳಗಡೆ ಓಕೆ. ಕಾಲು ಇಲ್ಲೇ ಸಾಂಗ್ ಮ್ಯೂಸಿಕ್ ಇದನ್ನೆಲ್ಲ ಇದು ಯೂಸ್ ಮಾಡ್ಬೋದು. ಅದು ಬಿಟ್ಟು ನಿಮಗೆ ಚಾಪ್ಸು ಲೈಕ್ ಹೆಲ್ಮೆಟ್ ಇದು ಸ್ಟ್ರ್ಯಾಪು, ಇದು ಕ್ಯಾಮರಾ ಏನಾರು ಮೌಂಟ್ ಮಾಡೋದು, ಕ್ಯಾಮರಾ ಮೌಂಟ್ ಮಾಡೋಕ್ಕೆ, ಇಲ್ಲ ಫೋನ್ ಮೌಂಟ್ ಮಾಡೋಕ್ಕೆ, ಇಲ್ಲ ಲೈಕ್ ಗೋಪ್ರೋ ಮೌಂಟ್ ಮಾಡೋಕ್ಕೆ, ಅದಕ್ಕೆ ಅಡಿಷನಲ್ ಆಕ್ಸೆಸರೀಸ್ ಏನೇನು ಬೇಕು, ಗೋಪ್ರೋ ಫಿಲ್ಟರ್ಸ್ ಎಲ್ಲ ಇಟ್ಟಿದ್ದೀವಿ. ಅದು ಬಿಟ್ಟು ಇದು ಬಂದು ಶೂ ಪ್ರೊಟೆಕ್ಟರ್. ವೈಟ್ ಶೂಸ್ ಹಾಕ್ತಿವಿ ತುಂಬಾ ಜನ, ಅದ್ರ ಮೇಲೆ ಅದ್ರ ಮೇಲೆ ಲೈಕ್ ಗೇರ್ ಲಿವರ್ ತುಂಬಾ ಮಾರ್ಕ್ ಆಗುತ್ತೆ, ಆಯಿಲ್ ಮತ್ತೆ ಇದೆಲ್ಲ ಧೂಳೆಲ್ಲ. ಸೊ ಅದಕ್ಕೆ ಅದು ಮತ್ತೆ ಅದು ಬಿಟ್ರೆ ಹೈಡ್ರೇಷನ್ ಬ್ಯಾಗ್ ಇಟ್ಟಿದ್ದೀವಿ. ತುಂಬಾ ಸಮ್ಮರಲ್ಲಿ ಲೈಕ್ ರೈಡ್ ಮಾಡ್ಬೇಕಾದ್ರೆ. ಇದೆಲ್ಲ ಲೀಟರ್ ಲೆಕ್ಕ? ಇದು ಲೀಟರ್ ಲೆಕ್ಕ. ಪೈಪ್ ಇರುತ್ತಲ್ಲ? ಇಲ್ಲ, ಇದಕ್ಕೆ ಇದು ಒಂದೊಂದು ಬ್ರ್ಯಾಂಡ್ ಅಲ್ಲಿ ಒಂದೊಂದು ತರ ಬರುತ್ತೆ. ಲೈಕ್ ಒಂದೊಂದು ಬ್ರ್ಯಾಂಡ್ಗೆ ವಿತ್ ಹೈಡ್ರೇಷನ್ ಪ್ಯಾಕ್ ಬರುತ್ತೆ, ಒಂದೊಂದು ಬ್ರ್ಯಾಂಡ್ಗೆ ವಿತೌಟ್ ಹೈಡ್ರೇಷನ್. ಈ ಬ್ರ್ಯಾಂಡ್ಗೆ ವಿತೌಟ್ ಹೈಡ್ರೇಷನ್ ಪ್ಯಾಕ್. ನಿಮ್ಗೆ ಹೈಡ್ರೇಷನ್ ಪ್ಯಾಕ್ ಬಂದು ಈ ತರ ಸಪರೇಟ್ ಬರುತ್ತೆ. ನಾವು ಪೈಪ್ ಎಕ್ಸ್ಟ್ರಾ ತಗೊಂಡು ಇದು ಎಕ್ಸ್ಟ್ರಾ ತಗೊಂಡು ನಿಮ್ಗೆ ಹೈಡ್ರೇಷನ್ ಲಿಕ್ವಿಡ್ ಇದನ್ನ ಫಿಲ್ ಮಾಡಿ ನೀವು ಲೈಕ್ ಯೂಸ್ ಮಾಡ್ಬೋದು. ಅದು ಬಿಟ್ಟು ನಿಮಗೆ ಬೈಕ್ ಕವರ್ಸ್ ಇದೆ, ರೈನ್ ಕೋಟ್ಸ್ ಇದೆ. ಇಲ್ಲಿ ನಮ್ಮ ಆಕ್ಸಾರ್ ಹೆಲ್ಮೆಟ್ ಇಲ್ಲ ನಂಗೆ ಇಲ್ಲ ಎಲ್ಲದು ಸಿಗುತ್ತೆ. ಇಲ್ಲಿ ನಮ್ಮ ಆಕ್ಸಾರ್ ಹೆಲ್ಮೆಟ್ ಸ್ಟಾರ್ಟ್ ಆಗುತ್ತೆ. ಇದು ನಿಮಗೆ ಲೈಕ್ 3000 ಇಂದ ಲೈಕ್ 5000 3000 ಮಿನಿಮಮ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಇದೆಲ್ಲ ಆಫ್ ರೋಡ್ ಹೆಲ್ಮೆಟ್ಗಳ ಮೇಲೆ ಇರೋದಲ್ಲ? ಹೌದು ಸರ್, ಇದು SMK ಆಫ್ ರೋಡ್ ಹೆಲ್ಮೆಟ್ಸ್. ಇದು ಲೇಸರ್ ಅಂತ ಲೈಕ್ ಇಂಪೋರ್ಟೆಡ್ ಹೆಲ್ಮೆಟ್ಸ್. ಇದು ಅಡ್ವೆಂಚರ್ ಹೆಲ್ಮೆಟ್ಸ್. ಬಿಟ್ಟು ನಿಮಗೆ LS2 ಇದೆ, SMKಲೂ ಇದೆ ಲೈಕ್ ಅದರ ಅಡ್ವೆಂಚರ್ ಹೆಲ್ಮೆಟ್. THH ಅಂತ ಮಲ್ಟಿಪಲ್ ಬ್ರ್ಯಾಂಡ್ ಮಲ್ಟಿಪಲ್ ಡಿಸೈನ್ಸ್ ಇಟ್ಟಿದ್ದೀವಿ. ಲೈಕ್ ಎಲ್ಲರಿಗೂ ಎಲ್ಲಾ ತರ ಟೇಸ್ಟ್ ಆಗಬೇಕು. ಇದು ಆಕ್ಸಾರ್ದೆ ಲೈಕ್ ವಿಂಟೇಜ್ ಸ್ಟೈಲ್ ಚೆನ್ನಾಗಿದೆ ಅಂತ, ಡಿಫ್ರೆಂಟ್ ಆಗಿ. ಕರೆಕ್ಟ್. ವಿಂಟೇಜ್ ಇಷ್ಟಪಡೋರಿಗೆ ವಿಂಟೇಜ್ ಸೆಲೆಕ್ಷನ್ ಇದೆ ಇಲ್ಲಿ. ಕರೆಕ್ಟ್. ಹಾಗೆ ಬಂದಿದೆ ಸರ್, ಇದು ನಮಗೆ AGV ಕಲೆಕ್ಷನ್. AGV ಬಂದು ಪ್ರೀಮಿಯಂ. AGV ಅದೆಲ್ಲ ಒಂದು ಸ್ವಲ್ಪ ಟಾಪ್ ಬ್ರ್ಯಾಂಡ್. ಒಂದು ಹೈ ಎಂಡ್ CC ಒಂದು ಅಟ್ಲೀಸ್ಟ್ ಒಂದು 600,000 CC ಇರೋದೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ. ಲೈಕ್ ಏನಂದ್ರೆ ಲೈಕ್ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಚೆನ್ನಾಗಿರುತ್ತೆ ಹೆಲ್ಮೆಟ್. ಹೆಲ್ಮೆಟ್ ಲೈಕ್ ಲೈಫ್ ಟೈಮ್ ಚೆನ್ನಾಗಿ ಸೌಂಡ್ ಎಲ್ಲ ಲೈಕ್ ಈವನ್ ದ ಫಿಟ್ಟಿಂಗ್ ಎಲ್ಲಾನು ಚೆನ್ನಾಗಿರುತ್ತೆ. ಸೇಫ್ಟಿ ಇದ್ರಲ್ಲೂ ಎಲ್ಲದಕ್ಕಿಂತ ಒಂಚೂರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ರಿಸರ್ಚ್ ಮಾಡಿರ್ತಾರೆ. ಮೋಸ್ಟ್ ಪೀಪಲ್ ಇಂದ ಚೂಸ್ ಮಾಡ್ತಾರೆ ಹೈಯರ್ CC ಬೈಕ್. ಸೇಫ್ಟಿನೂ ಜಾಸ್ತಿ ಇರುತ್ತೆ ಸರ್. ಸೇಫ್ಟಿನೂ ಜಾಸ್ತಿ. ಮಿಸ್ ಆಗಿ ಏನಿದ್ರು ಹೌದು, ಇಂಪ್ಯಾಕ್ಟ್ ತಡಿಬೇಕು. ಹೌದು. ಬಿಟ್ಟು ನಮ್ಮ ಹತ್ರ ನೆಕ್ಸ್ಟ್ ಬಂದರೆ SMK ಇದೆ. SMK ಓಕೆ. ಅದು ಬಂದು ಯೂತ್ಗಳಿಗೆ ತುಂಬಾ ಲೈಕ್ 10th 11th ಆ ಥರ ಇರ್ತಲ್ಲ, ಆ ಥರ ಚಿಕ್ಕ ಸೈಜ್ ಇರುತ್ತಲ್ಲ ಹೆಡ್ ಅವ್ರಗಳಿಗೆ. ಇದು ಬಂದು ಇನ್ನ ಚಿಕ್ಕ ಮಕ್ಕಳಿಗೆ ಬೇಬಿ ಹೆಲ್ಮೆಟ್ಗಳು ಇದೆ, 7th 8th ಈ ಥರ. ಇದು ಲೈಕ್ ಚಿಕ್ಕ ಮಕ್ಕಳಿಗೆ ಇಡೀ ಫ್ಯಾಮಿಲಿ ಯಾರು ಬಂದ್ರು ಯಾರಿಗೂ ಯಾರು ಹೌದು ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಇದೆಲ್ಲ ಡೈಲಿ ಯೂಸ್ ರೆಗ್ಯುಲರ್ ಹೆಲ್ಮೆಟ್? ಹೌದು. ಇಲ್ಲ ಇದೆ ಫುಲ್ ಫೇಸ್ SMK ಹೆಲ್ಮೆಟ್. ಬಟ್ ಇದು ಯಾವುದೋ ಗ್ರಾಫಿಕ್ಸ್ ಇಲ್ಲ, ಪ್ಲೇನ್. ಸ್ವಲ್ಪ ಜನ ಪ್ಲೇನ್ ಇಷ್ಟಪಡ್ತಾರಲ್ಲ ಅವ್ರಿಗೆ. ಇನ್ ಕೆಲವರಿಗೆ ಅವ್ರದ್ದು ಕಸ್ಟಮೈಸ್ ಪ್ಲಾನ್ಸ್ ಇರುತ್ತೆ. ಅವ್ರದ್ದು ಪೇಂಟಿಂಗ್ ಕರೆಕ್ಟ್ ನಂಬರ್ ಲೈಕ್ ರೈಡಿಂಗ್ ಗ್ರೂಪ್ಸ್ ಏನಾದ್ರು ಹಾಕ್ಬೇಕು ಅನ್ನೋ ಥರ ಇಲ್ಲ. ಆ ಥರ ಇದನ್ನ ಓಕೆ. ಈ ಕಡೆ ಬಂದರೆ ಹಾಫ್ ಫೇಸ್ ಹೆಲ್ಮೆಟ್ಸ್. ಇದು ವಿಂಟೇಜ್ ಇದ್ರು ರಾಯಲ್ ಎನ್ಫೀಲ್ಡ್ ಬರುತ್ತೆ, ಇದು ಸ್ಟೀಲ್ ಬರ್ಡ್ ಇದೆ, ರಾಯಲ್ ಎನ್ಫೀಲ್ಡ್ ಬರುತ್ತೆ, ವೇಗಾದು ಬರುತ್ತೆ. ಇದು ಕಿಡ್ಸ್ಗೆ ಇರೋ ಹೆಲ್ಮೆಟ್. ಆಫ್ ರೋಡ್ ಅಂದ್ರೆ ಈಗ ನೀವು ಕೆಳಗೊಂದು ಚಿಕ್ಕ ಬೈಕ್ ಇಟ್ಟಿರಲ್ಲ, ಆ ಥರ ಬೈಕಲ್ಲಿ ಎಲ್ಲ. ಇಲ್ಲೆಲ್ಲ ಸರ್ ಇನ್ನು ಮಾಮೂಲಿ ಜಾಕೆಟ್ಸ್ಗಳಿವೆ. ಅದೇ ಥರ ಸೇಮ್ ಇಲ್ಲೊಂದು ವೈಡ್ ರೇಂಜ್ ಇಟ್ಟಿದ್ದೀವಿ. ಇದೆಲ್ಲ ಆಫ್ ರೋಡ್ ಜರ್ಸಿ. ಆಫ್ ರೋಡ್ ಜರ್ಸಿ ಮತ್ತು ಪ್ಯಾಂಟ್ಸ್ ಇದ್ದು ಸೆಟ್ ಇಲ್ಲೂ ಇದೆ. ಅದು ಆಫ್ ರೋಡ್ ಜರ್ಸಿ. ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್? ಎಷ್ಟೊಂದು ಜನಕ್ಕೆ ಈಗ ರೈಡಿಂಗ್ ಗೇರ್ಸ್ ತೊಗೊಳ್ಬೇಕು ಅಂತ ಸರ್. ನಿಮಗೆ ರೈಡಿಂಗ್ ಬೇಸಿಕ್ ಪ್ರೈಸ್ ಅಂದರೆ ಏನು ಬರುತ್ತೆ? ನಿಮಗೆ ಜಾಕೆಟ್ ಬಂದು ಸರ್ ನಿಮಗೆ ಲೈಕ್ 4.5 ಇಂದ ಸ್ಟಾರ್ಟ್ ಆಗುತ್ತೆ. 4.5 ಮಿನಿಮಮ್. ಓಕೆ. ಇದು ಬಾಟಮು ಇದು ಬಂದು ನಿಮಗೆ ಲೈಕ್ 7,000 ಸ್ಟಾರ್ಟ್ ಆಗುತ್ತೆ. 7,000. ಸೊ ಒಂದು 11,000 to 15,000 ರೇಂಜಲ್ಲಿ ನಮಗೆ ಕಂಪ್ಲೀಟ್ ಇದು ಸಿಗುತ್ತೆ. ನಿಮಗೆ ಲೈಕ್ ಲೆವೆಲ್ 2 ಪ್ರೊಟೆಕ್ಷನ್ ಸಿಗುತ್ತೆ. ಎಲ್ಲ ಕಡೆಗೆ ಲೈಕ್ ಎಲ್ಬೋ ಪ್ರೊಟೆಕ್ಷನ್, ಲೈಕ್ ಬ್ಯಾಕ್ ಪ್ರೊಟೆಕ್ಷನ್, ಚೆಸ್ಟ್ ಪ್ರೊಟೆಕ್ಷನ್, ಲೈಕ್ ಶೋಲ್ಡರ್ ಪ್ರೊಟೆಕ್ಷನ್ ಇದೆಲ್ಲ ಇರುತ್ತೆ. ಇದೆಲ್ಲ ಲೆವೆಲ್ 2 ಬರುತ್ತಲ್ಲ? ಹೌದು ಸರ್. ಇದರಲ್ಲೂ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ. ಮತ್ತು ಸ್ಕ್ಯಾಲಾ ಇದೆ, ವೈಟ್ ಏರ್ ಇದೆ, ಆಕ್ಸಾರ್ ಇದೆ, VBG ಇದೆ, ಆ್ಯಂಡ್ DSG ಇದೆ. ಲೈಕ್ ಒನ್ ಆಫ್ ದ ಫೇಮಸ್ ಒನ್, ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ DSG. ಸೊ ಇದು ಇದೆ ಅಡ್ವೆಂಚರ್ ಜಾಕೆಟ್. ಒಂಥರ ಪ್ರಿಂಟಿಂಗು ಚೆನ್ನಾಗಿದೆ ಇವಾಗ. ಇದೆಲ್ಲ ಟ್ರ್ಯಾಕ್ಸಲ್ಲೆಲ್ಲ ಹೌದು ಜಾಸ್ತಿ ಹೆಂಗ್ ಪ್ರಿಂಟ್ಸ್ ಇರುತ್ತೆ ಆ ಥರ. ನೋಡಿ ಹೈಡ್ರೇಷನ್ ಅದಕ್ಕೂ ಲೈಕ್ ಎಕ್ಸ್ಟ್ರಾ ಇದು ಕೊಟ್ಟಿದ್ದಾರೆ. ಇಲ್ಲಿ ಪೈಪ್ ಇಲ್ಲ ಹಾಕೊಂಡ್ರೆ ಕೆಳಗೆ ಆ ಕಡೆ ಈ ಕಡೆ ಸ್ವಿಂಗ್ ಆಗಬಾರ್ದು. ಓಕೆ, ಹಿಂಗೆ ಮಾಡಿದ್ದಾರೆ. ಸೊ ಫುಲ್ ಥಾಟ್ಫುಲ್ಲಿ ಮಾಡಿದ್ದಾರೆ. ಬಟ್ ಅದು ವೆಯ್ಟ್ ಅಲ್ವಾ? ಹೌದು ಸರ್. ಸೇಫ್ಟಿ ಅಂತ ಅಂದಮೇಲೆ ಅದು ಇರಲೇಬೇಕಲ್ಲ.
ಸೊ ಇಲ್ಲಿ ಬ್ರೇದೇಬಲ್ ಇರುತ್ತಲ್ಲ, so ಗಾಳಿ ಹೌದು ಸೆಕೆ sir. ಆಗುತ್ತೆ. ಮೋಸ್ಟ್ ಆಫ್ ಇಟ್ ಲೈಕ್ ಜಸ್ಟ್ ಹತ್ರ ನಿಮಗೆ ಬ್ರೀದಬಲ್ ಇದೆ ಬರುತ್ತೆ. ಗಾಳಿ. ತುಂಬಾ ಲೈಕ್ ಸಫೋಕೇಟೆಡ್ ಫೀಲಿಂಗ್ ಆಗಬಾರ್ದು, ಮೂವ್ಮೆಂಟ್ ಅಲ್ಲಿ ಇರ್ತೀವಲ್ಲ. ಸರ್ ಆಮೇಲೆ ಹಾಕೊಂಡು ರೈಡ್ ಮಾಡ್ಬೇಕಾದ್ರೆ ಅಷ್ಟೇ ಈ ಟ್ರಾಫಿಕ್ ಅಲ್ಲಿ ಶೆಕೆಲೆಲ್ಲ ಹೆವಿ ಇದಾಗುತ್ತೆ. ನೆಕ್ಸ್ಟ್ ಸರಿ ನಾನು ಇಷ್ಟ ಅಲ್ಲ. ನೆಕ್ಸ್ಟು ಸರ್ ನೋಡಿ, ಇದು ಆಫೀಸ್ ಮಾಸ್ಕ್ ಇದೆ ನಮ್ಮಲ್ಲಿ. ಓಕೆ. ಸೊ ಇದು ಆಫೀಸ್ ಆಫ್ ರೋಡ್ ಫೇಸ್ ಮಾಸ್ಕ್ ಸರ್. ಜಸ್ಟ್ ನಿಮಗೆ ಡಸ್ಟ್ ಮತ್ತೆ ಇದು ಏನು ಇದಾಗಲ್ಲ. ಓಪನ್ ಹೆಲ್ಮೆಟ್ ಇರುತ್ತಲ್ಲ, ಆ ಥರ ಓಪನ್ ಹೆಲ್ಮೆಟ್ ವಿತೌಟ್ ಗ್ಲಾಸ್ ಇರುತ್ತಲ್ಲ, ಅವುಗಳಿಗೆ ಯೂಸ್ ಮಾಡಿ. ತುಂಬ ಜನ ಯೂಸ್ ಮಾಡ್ತಾರೆ. ನಿಮಗೆ ಲೈಕ್ ಲಾಂಗ್ ರೈಡ್ಸ್ ಅಲ್ಲಿ ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ. ಜಸ್ಟ್ ಡಸ್ಟ್ ಇರೋ ಕಡೆಗೆ ಜಸ್ಟ್ ಡ್ರ್ಯಾಗ್ ಮಾಡಿ ಅದನ್ನ ಹಾಕೋಬಹುದು. ಹೌದು, ಇದು ಮಾಡ್ಬೋದು. ಇದು ನಿಮಗೆ ಲೈಕ್ ಸಪರೇಟ್ಲಿ ಲೈಕ್ ಜಸ್ಟ್ ಜಾಕೆಟ್ ಇರುತ್ತೆ ನಿಮಗೆ, ಲೈಕ್ ಅದರಲ್ಲಿ ಪ್ರೊಟೆಕ್ಷನ್ ಇದಿರಲ್ಲ, ಪೌಚ್ ಇರುತ್ತೆ. ಒಂದು ಸ್ಲಾಟ್ ಕೊಟ್ಟಿರ್ತಾನೆ ಅದರಲ್ಲಿ. ಅಡಿಷನಲ್ ಆಗಿ ಅವ್ರದ್ದು ಇಲ್ಲ ಡ್ಯಾಮೇಜ್ ಆಯ್ತು ಏನಾದ್ರು ಬಂದು ಅಡಿಷನಲ್ ಆಗಿ ಇದು ಇಲ್ಲ ಚೆಸ್ಟ್ ಪ್ರೊಟೆಕ್ಟರ್ ಇಲ್ಲ ಲೈಕ್ ಬ್ಯಾಕ್ ಪ್ರೊಟೆಕ್ಟರ್. ಸೊ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತರ ಆಗಿರಲ್ವಾ? ಹೌದು, ಏನಾದ್ರು ಆದ್ರೂ ಅದು ಲೈಕ್ ಮತ್ತೆ ರಿಪ್ಲೇಸ್ ಮಾಡ್ಕೋಬಹುದು, ನಿಮ್ಗೆ ಅಡಿಷನಲ್ ಆಗಿ ಸಿಗುತ್ತೆ. ಇದು ನಮ್ಮ MX ಜರ್ಸೀಸ್, ಇದು ರೇಸಿಂಗ್ ಜರ್ಸೀಸ್. ಇದು ಫುಲ್ ಆಫ್ ರೋಡ್ ರೇಸಿಂಗ್ ಅಡ್ವೆಂಚರ್ ರೈಡ್ ಮಾಡೋರು ಯೂಸ್ ಮಾಡಬಹುದು. ಸೆಟ್ ಬರುತ್ತೆ, ಸೆಟ್ ಇರೋದು ಇದೆ, ಸಪರೇಟ್ ಇರೋದು ಇದೆ, SRBs ಇದೆ, FXR ಇದೆ, ಫಾಕ್ಸ್ ಇದೆ, ಮೋಸ್ಟ್ ನೋಟಬಲ್ ಬ್ರ್ಯಾಂಡ್ಸ್ ಎಲ್ಲ ಇದೆ. ಓಕೆ ಸರ್. ನೆಕ್ಸ್ಟ್ ಇನ್ನೇನು ಇಟ್ಟಿದ್ದೀರಾ ಇದರಲ್ಲಿ? ಗ್ಲೌಸ್ ಅಲ್ಲಿ ಇನ್ನು ರಾಯಲ್ ಎನ್ಫೀಲ್ಡ್ ಗ್ಲೌಸ್ ಇಟ್ಟಿದ್ದೀವಿ. ಓಕೆ. ಹೊಸ ರೇಂಜ್ ಗ್ಲೌಸ್ ಬಿಟ್ಟಿದ್ದಾರೆ ರಾಯಲ್ ಎನ್ಫೀಲ್ಡ್ ಎಲ್ಲ. ಮತ್ತೆ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಇಲ್ಲಿ ಬಂದಿರುತ್ತೆ. ಶೋರ್ ಸರ್. ಫಸ್ಟ್ ಅದೇ ಪ್ರಿಫರೆನ್ಸ್, ಕಸ್ಟಮರ್ ಕೇಳೋಕೆ ಮುಂಚೆ ನಾವು ಅವ್ರಿಗೆ ತೋರಿಸ್ಬೇಕು. ಹೌದು, ಈಗ ಆಕ್ಚುಲಿ ಅಷ್ಟೇ ಸರ್, ಎಲ್ಲರಿಗೂ ಇವಾಗ ಗೊತ್ತಾಗಿರುತ್ತೆ ಇಂಥದ್ದೇ ಅಂತ ಫಸ್ಟ್ ಫಿಕ್ಸ್ ಆಗಿ ಬಂದಿರ್ತಾರೆ. ಇಲ್ಲ ಅಂತ ಅಂದ್ರೆ ಡಿಸ್ಕೌಂಟ್. ಕರೆಕ್ಟ್ ಸರ್. ಸರಿ ಸರ್, ಓಕೆ. ಹಂಗೆ ಸರ್ವಿಸ್ ಕಡೆ ಒಂದು ಮೈನ್ಯೂಟ್ ಮಿನಿಯೇಚರ್ ಬೈಕ್ಸ್ ಎಲ್ಲ ಇದೆ ನಮ್ಮಲ್ಲಿ. ನಿಮ್ಮ ಹತ್ರ ಇರೋ ಬೈಕ್ದೇ ಒಂದು ಚಿಕ್ಕ ಮಾಡೆಲ್ ನಿಮಗೆ ಟೇಬಲ್ ಮೇಲೆ ಆಫೀಸಲ್ಲಿ ಬೇಕು ಅಂತಂದ್ರೆ ನೀವು ತಗೊಂಡ್ಬಿಡು. ಚಿಕ್ಕ ಮಾಡೆಲ್, ಫುಲ್ ಚಿಕ್ಕದಿದೆ, 15 ಅಡಿಯಿಂದ ಸ್ಟಾರ್ಟ್ ಆಗುತ್ತೆ. KTM ಇದೆ, ಎಲ್ಲ ಸೂಪರ್ ಸ್ಪೋರ್ಟ್ ಬೈಕ್ ಅಂತಾನೂ ಇದೆ, ಲೈಕ್ ಹಿಮಾಲಯನ್ ಇಂದಾನು ಇದೆ, ಲೈಕ್ ಥಂಡರ್ ಬರ್ಡ್ ಇಂದಾನು ಇದೆ. ಎಲ್ಲ ವೆಹಿಕಲ್, ಮೋಸ್ಟ್ ಆಫ್ ದ ವೆಹಿಕಲ್. ಹಂಗೆ ಮತ್ತೆ ಗುಡೀಸ್ ಲೈಕ್ ಕಪ್ಸ್, ಜಗ್ಸ್, ಮಗ್ಸ್, ಲೈಕ್ ಹ್ಯಾಟ್ಸ್, ಹಿಪ್ ಹಾಪ್ ಹ್ಯಾಟ್ಸ್. ಕಸ್ಟಮರ್ಗೆ ಏನೇನು ಬೇಕು ಎಲ್ಲ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ನ ಇಟ್ಟಿದ್ದೀವಿ. ಇಲ್ಲಿಗೆ ಬಂದರೆ ನಿಮ್ಮದು ಕಂಪ್ಲೀಟ್ ಪ್ಯೂರ್ಲಿ ರೇಸಿಂಗ್ ಹೆಲ್ಮೆಟ್ಸ್, MX ರೇಸಿಂಗ್ ಹೆಲ್ಮೆಟ್ಸ್. ಅಂದ್ರೆ ಆಫ್ ರೋಡ್, ಆನ್ ರೋಡ್. ಆಫ್ ರೋಡ್ಗೆ ಬೇರೆ, ಆನ್ ರೋಡ್ಗೆ ಮಾತ್ರ ಇದು ಜಸ್ಟ್ ರೇಸಿಂಗ್ ಹೆಲ್ಮೆಟ್ಸ್ ಮಾತ್ರ ಇದು. ನೀವು ರೋಡ್ಗೆ ಓನ್ ಬಿ ಗುಡ್ ಇಲ್ಲ, ರೋಡ್ ಯೂಸ್ ಮಾಡೋದು ಲೈಟ್ ವೇಟ್ ಇರುತ್ತೆ, ಒಳ್ಳೆ ಹೈಯರ್ ಪ್ರೈಸ್ ಅಲ್ಲೂ ಇರುತ್ತೆ. ಕಂಪೇರ್ ಎನಿ ಲೈಕ್ ಸ್ಟಾರ್ಟರ್ ಬೇಸಿಕ್ ಹೆಲ್ಮೆಟ್ ಕಂಪೇರ್ ಮಾಡಿದ್ರೆ ಸೇಫ್ಟಿನೂ ಹಾಗೆ ಇರುತ್ತೆ. ನಮ್ಮಲ್ಲಿ ಫಾಕ್ಸ್ ಇದೆ, ಬೆಲ್ ಇದೆ, ಲಿಯಟ್ ಇದೆ, ಬಟ್ ನಿಮಗೆ AGV ಇದೆ ಪ್ರೀಮಿಯಮ್. ಬಟ್ ನಿಮಗೆ ಅರಾಯ್ ಬರುತ್ತೆ, ಅದು ಇನ್ನೂ ಮೋಸ್ಟ್ ಪ್ರೀಮಿಯಮ್ ಇದೆ. ಅಡ್ವೆಂಚರ್ ಹೆಲ್ಮೆಟ್ ಇದೆ, ಆಲ್ಮೋಸ್ಟ್ ಲೈಕ್ 80,000 ತನಕ ಆಗುತ್ತೆ ಅದು ಹೆಲ್ಮೆಟ್. 80,000. ಸೊ ಲೈಕ್ ಇದು AGV ಇದೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಲೆಕ್ಷನ್ಸ್ ಇದೆ. ಬನ್ನಿ ನಮ್ಮ ಸರ್ವಿಸ್ನ ತೋರಿಸ್ಕೊ. ಸರ್ವಿಸ್ ಇಲ್ಲಿ ಬಂದ್ರೆ ಯಾವ್ದು ನೋಡೋದು ಯಾವ್ದು ಬಿಡೋದು ಅಂತಾನೆ ಗೊತ್ತಾಗಲ್ಲ, ಕನ್ಫ್ಯೂಷನ್. ಸೊ ಸೇಲ್ಸ್ ನಾವೀಗ ನೋಡಿದ್ವಿ. ಸೇಲ್ಸ್ ಇರೋದು ಇಲ್ಲಿ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್. ಸರ್ವಿಸ್ ಎಲ್ಲಿದೆ ಅನ್ನೋದ್ರೆ ಸರ್ವಿಸ್ ಇಲ್ಲೇ ನಿಯರ್ ಬೈ ಇದೆ. ಇಲ್ಲ ಸರ್, ಇದು ಪಕ್ಕದ ಸರ್ವಿಸ್, ಪಕ್ಕದೆಲ್ಲ ಪಕ್ಕದ. ಬನ್ನಿ ಸರ್. ಸರ್ ನೋಡಿ, ಸರ್ವಿಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನಿಮಗೆ ಏನು ಎಲ್ಲಾ ತರ ಗಾಡಿಗಳು ಮಾಡ್ತಾರೆ ಇಲ್ಲಿ? ಶೋರ್ ಸರ್. ಚಿಕ್ಕ ಗಾಡಿಯಿಂದ ದೊಡ್ಡ ಗಾಡಿ ಟೋಟಲ್ ನಾವು 8 ಬೇಸ್ ಇಟ್ಟಿದ್ದೀವಿ ಸರ್. ಓಕೆ. 8 ಬೇಸ್ನಲ್ಲೂ ಒಬ್ಬೊಬ್ಬರು ಟೆಕ್ನಿಷಿಯನ್ಗೆ ಅಲಾಟ್ ಮಾಡಿದ್ದೀವಿ. ಓಕೆ. ಎಲ್ಲರಿಗೆ ಯಾವ ಬೈಕ್ ಅಲಾಟ್ ಮಾಡುತ್ತೆ ಅವರೇ ಬಂದು ಆ ವೆಹಿಕಲ್ನ ಓಕೆ ಅವ್ರವ್ರನ್ನ ಅಸೈನ್ ಮಾಡಿದ್ವಿ, ಅವರೇ ಚೆಕಪ್ ಮಾಡಿ ಏನೇನು ಮಾಡಿಫಿಕೇಶನ್ ಇದೆ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವ ವೆಹಿಕಲ್ಗೆ ಅವ್ರಿಗೆ ಎಕ್ಸ್ಪರ್ಟೀಸ್ ಇದೆ ಅದನ್ನ ಮಾತ್ರ ಮಾಡ್ತೀವಿ. ಓಕೆ ಸರ್. ಇಲ್ಲಿ ಇವಾಗ ಸರ್ವಿಸ್ ಅಂತ ಅಂದ್ರೆ 2 ತರ ಸರ್ವಿಸ್ ಬರುತ್ತೆ ನನಗೆ ಗೊತ್ತಿಲ್ಲ. ಕರೆಕ್ಟ್. ಅಂದ್ರೆ ನಿಮ್ದು ಇವಾಗ ಕಸ್ಟಮೈಸ್ ಏನೇನೋ ಪ್ರಾಡಕ್ಟ್ಸ್ ಹಾಕಿ ಕರೆಕ್ಟ್ ಅದನ್ನ ಮಾತ್ರ ಫಿಟ್ಟಿಂಗ್ ಮಾಡ್ಕೊಡ್ತೀರಾ, ಅಥವಾ ಬೇರೆ ಇವಾಗ ವೆಹಿಕಲ್ಗಳಿಗೆ ನಾರ್ಮಲ್ ಸರ್ವಿಸ್ಗಳು ಮಾಡ್ಕೊಡ್ತಾರಾ? ನೋಡಿ ಸರ್, ಇಲ್ಲ ಈಗ ಒಂದು ಆಯಿಲ್ ಚೇಂಜ್ ಇರ್ಬೋದು, ಅಥವಾ ಏನಾದ್ರು ಇಶ್ಯೂಸ್ ಬಂದ್ರೆ ಇದು ಮಾಡ್ಬೋದು, ಟೈರ್ ಚೇಂಜ್ ಆ ಥರನೂ ಮಾಡ್ಬೋದು. ಇಲ್ಲಿ ನಮ್ಮ ಸ್ಟೋರಲ್ಲಿ ಏನ್ ಸಿಗುತ್ತೆ ಅದನ್ನೆಲ್ಲ ಮಾಡಿಫಿಕೇಶನ್ ಮಾಡ್ತೀವಿ. ಅದ್ರ ಜೊತೆಗೆ ಹೊರಗಡೆಯಿಂದ ಏನಂತಂದ್ರೆ ಅದನ್ನೂ ಮಾಡಿಫಿಕೇಶನ್ ಮಾಡ್ಕೊಡ್ತೀವಿ, ಅದ್ರಲ್ಲೇನು ಇಶ್ಯೂ ಇಲ್ಲ. ಅದ್ ಬಿಟ್ಟು ಒಂದು HTRG ಆರ್ಟಿಸ್ಟ್ರಿ ಅಂತ ಇದೆ, 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ, ವೆರಿ ಕ್ಲೋಸ್ ಬೈ ಇದೆ. ಅಲ್ಲಿ ನಾವು ಮಾಮೂಲಿ ರೆಗ್ಯುಲರ್ ಸರ್ವಿಸ್ ಸೆಂಟರ್ ಅಲ್ಲಿ ಹೇಗೆ ಲೈಕ್ ಸರ್ವಿಸ್ ಮಾಡ್ತಾರೆ. ಸೊ ನೋಡಿ, ಇವ್ರದ್ದು ಬರೀ ಸೇಲ್ಸ್ ಮತ್ತೆ ಈ ಸರ್ವಿಸ್ ಅಲ್ಲದೆ ಈಗ ನಾವು ವೆಹಿಕಲ್ ಮಾಮೂಲಿ ಒಂದು ಮೆಕ್ಯಾನಿಕ್ ಶಾಪಿಗೆ ಹೋಗಿ ಏನ್ ಸರ್ವಿಸ್ ಮಾಡ್ತೀವಿ ಆ ತರ ಸರ್ವಿಸ್ ಕೂಡ ಅವೈಲೇಬಲ್ ಇದೆ.
ಸೊ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ 200cc 1000cc ತನಕ ಇನ್ನು ಹೈಯರ್ ಅದೆಲ್ಲ ಬರುತ್ತೆ ಅಡ್ರೆಸ್ ಲೊಕೇಶನ್ ಹೇಳ್ಬಿಡಿ. ಸರ್ ಅದು ಇಲ್ಲಿಂದ HTRG ಆರ್ಟಿಸ್ಟ್ ಇಂದ ಗೂಗಲ್ ಸರ್ಚ್ ಮಾಡಿದ್ರೆ ಇಲ್ಲಿಂದ 1 ಕಿಲೋಮೀಟರ್ ಮೈಕೋ ಲೇಔಟ್ ಒಳಗಡೆಗೆ ಬರುತ್ತೆ. ಸರ್ ಇದ್ರ ಲೊಕೇಶನ್ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ಒಂದು ರೌಂಡ್. ಸೊ ನೀವು ಒಂದ್ಸಲ ಹೇಳ್ಬಿಡಿ ಎಲ್ಲಿ. ಸರ್ ಇದು ಬಂದು ನಿಮಗೆ ಸಿಲ್ಕ್ ಬೋರ್ಡ್ ಇಂದ 2 ಸಿಗ್ನಲ್ಸ್ ಮುಂದೆ ಬಂದ್ರೆ ಲೈಕ್ ಇದ್ರ ಬನಘಟ್ಟ ರೋಡ್ಗೆ ಹೋಗೋಕ್ಕೂ ಮುಂಚೆ ಒಂದು 1/2 ಕಿಲೋಮೀಟರ್ ಮುಂಚೆ ಲೆಫ್ಟ್ ಸೈಡ್ಗೆ ಮೈಕೋ ಲೇಔಟ್ ಬಸ್ ಸ್ಟಾಪ್ ಅಲ್ವಾ? ಮೈಕೋ ಲೇಔಟ್ ಇಂದ ಕರೆಕ್ಟ್ ಮೈಕೋ ಲೇಔಟ್ ಬಸ್ ಸ್ಟಾಪ್ ಆಗಿ ಒಂದು ಜಸ್ಟ್ ಒಂದು 50 ಮೀಟರ್ಸ್ಗೆ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಸ್ಟೋರ್ ಬರುತ್ತೆ. ಫಸ್ಟ್ ನಮ್ದು ರಿಟೇಲ್ ಸ್ಟೋರ್ ಬರುತ್ತೆ, ಅದಾಗಿ ಅದ್ರ 2 ಸ್ಟೋರ್ಸ್ ನೆಕ್ಸ್ಟ್ ಸರ್ವಿಸ್ ಸೆಂಟರ್. ಸರ್ ಮತ್ತೆ ಇನ್ನ ಇದೆಲ್ಲ ಆಫರ್ಸ್ ಡಿಸ್ಕೌಂಟ್ಸ್ ಇದ್ದಾಗ ಸೀಸನ್ ಅಲ್ಲಿ ಇದ್ದಾಗ ನಡೆಯುತ್ತೆ. ನಮ್ದು ಲೈಕ್ ಫಸ್ಟ್ ಹೇಳ್ದಾಗೆ 2 months once at least ಸೇಲ್ ನಡೀತಾ ಇರುತ್ತೆ. ಅದು ಬಿಟ್ಟು ಲೈಕ್ ಏನೇನಿದೆ ಆಫರ್ ಯೂಶಲಿ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಮೆನ್ಷನ್ ಮಾಡಿರ್ತೀನಿ. ಅದು ಬಿಟ್ಟು ಮಂತ್ಲಿಗೆ ಮಾಡ್ತೀವಿ. ಎವ್ರಿ ಮಂತ್ ವೆರಿ ಫಸ್ಟ್ ಲೈಕ್ ಎವ್ರಿ ಮಂತ್ 3 ಗಿವ್ ಅವೇ ವಿನ್ನರ್ಸ್ ಸೆಲೆಕ್ಟ್ ಮಾಡ್ತೀವಿ. ಲಾಸ್ಟ್ ಮಂತ್ ಒಂದು ಫೋನು, ಒಂದು ಹೆಲ್ಮೆಟ್, ಒಂದು ಜಾಕೆಟ್, ಒಂದು ಗ್ಲೌಸ್ ಕೊಟ್ಟಿದ್ವಿ. ಬೈಕ್ ಜೊತೆ ಫೋನ್ ಕೊಡ್ತೀರಾ ಅಂದ್ರೆ ಬೈಕ್ ಇದರಲ್ಲಿ. ಈ ಮಂತ್ ಲೈಕ್ ಬರೀ ಹೆಲ್ಮೆಟ್, ಗ್ಲೌಸ್ ಮತ್ತೆ ಜಾಕೆಟ್ ಕೊಡ್ತಾ ಇದ್ವಿ. ನೆಕ್ಸ್ಟ್ ಮಂತ್ ಮತ್ತೆ ಅಪ್ಗ್ರೇಡ್ ಮಾಡ್ತೀವಿ. ಸೊ ಎವ್ರಿ ಮಂತ್ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿದ್ರೆ ಅವ್ರಿಗೆ ಅಪ್ಡೇಟ್ ಸಿಗುತ್ತೆ. ಫಸ್ಟ್ ನಾವು ಲೈವ್ ಇದಾಗಿ ಡಿಸ್ಕ್ಲೋಸ್ ಮಾಡ್ತೀವಿ ಯಾರು ವಿನ್ನರ್. ಓಕೆ ಸರ್, ಥ್ಯಾಂಕ್ ಯು. ಇದು ನಮ್ಮ ಇದು ಪರವಾಗಿಲ್ಲ ಇದೆ, ಇನ್ನೇನಾದ್ರು ಇದೆಯಾ ಸರ್ ತೋರ್ಸಕ್ಕೆ? ಇನ್ನೇನಿಲ್ಲ ಇದೆ ಅಷ್ಟೇನೆ, ಇನ್ನೂ ಇದೆ. ಬಟ್ ಇನ್ನೊಂದು ಬೇರೆ ದಿನ ಏನಾದ್ರು ಇದ್ರೆ ಇಲ್ಲೇ ಬಂದ್ಬಿಟ್ಟು ವ್ಯೂವರ್ಸ್ ಬಂದಿನ ಮಾಡಿ. ಓಕೆ, ಸೊ ಇವರು ತುಂಬ ಥ್ಯಾಂಕ್ಸ್ ಸರ್. ಇದಕ್ಕೆ ತುಂಬ ಟೈಮು ಕೊಟ್ಟು ಹೇಳಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನೇನಿದೆ ಅಂತ. ನಿಮ್ಗಾರು ಏನಾದ್ರು ಆಕ್ಸೆಸರೀಸ್ ಬೇಕು ಅಥವಾ ಇಲ್ಲಿ ಬಂದು ಏನಾದ್ರು ಮಾಡಿಸ್ಕೋಬೇಕು ಸರ್ವಿಸ್ ಅಂತ ಇದ್ರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್, ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಥ್ಯಾಂಕ್ ಯು.